ಕೈ ಎತ್ರಿ ಯಾರು ಅತ್ತಿ ಸ್ವಚ್ಛ ತಂದು ಎದರ ಬೆದರ ಕುಂತ ನಡೆದ ಊಟ ಮಾಡ್ತೀವಿ ಅಂತ ಇಲ್ಲಿ ಬಂದು ಯಾರೇ ಹೇಳ್ರಿ ನೋಡಮ್ಮ. ಅನಾಥಾಶ್ರಮದಾಗ ಬಡವರಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ವಿದ್ಯಾವಂತರ ಮಕ್ಕಳು. ಅನಾಥಾಶ್ರಮದಾಗ ಇವತ್ತು ಕೂಳು ಕಾಣೋದಿಲ್ಲ, ಇಂಥ ಸ್ಥಿತಿ ಅದ. ಅದು ತಂದೆಗೆ ಹೇಳಲ್ಲ, ತಾಯಿಗೆ ಹೇಳಲ್ಲ. ಎಡ್ರಾಮ ಸಂತ್ಯಾಗ ಬಂದುವನ ಒಂದು ಏನದ ಎಲ್ಲ ಒಟ್ಟು ಏನದ 200 ರೂಪಾಯಿದಾಗ ಸಿಗ್ತಾವೆ, ಕರ್ಮಣಿ ಸಿಗ್ತಾವೆ, ಕುಂಕುಮ ಸಿಗ್ತಾವೆ, ಕಾಲು ಚೈನ್ ಸಿಗ್ತಾವೆ. ತೊಗೊಂಡು ಹೋಗೋದು, ಕಡ್ಕೊಂಡು ಹಳದಾಗ ಹೋಗೋದು, ಎಲ್ಲರೂ ಜಾಲಿ ಬರಿ ನಿಂದಿರೋದು, 2 ಕಲ್ತ್ಕರೆ ಕಟ್ಟಿಬಿಡೋದು. ಮುಂದೆ 15 ದಿನದಾಗ ಅದು ಒತ್ತಟಿ ಇದು ಒತ್ತಟಿ. ತಂದೆ ತಾಯಿದಾರ ಹಣೆ ಬರ ದೇವರೇ ಬಲ್ಲ. 100ಕ್ಕೆ 90 ಸಂಸಾರಗಳು ಕೆಟ್ಟವ, 190 ಸಂಸಾರ ಹೈರಾಣದಾಗವ. ಮಾಡಿ ಪುರಾಣ ಕೇಳಿ ಹೋಗೋದ್ರಿಂದ ಏನೂ ಅರ್ಥ ಇಲ್ಲ. ಪುರಾಣ ಕಿವ್ಯಾಗ ಇಟ್ಕೋಬೇಕು, ಕಿವ್ಯಾಗ ಹಾಕೋಬೇಕು. ಮನೆಗಿಲ್ಲಿ ಪುರಾಣ ಕೇಳಿ ಹೋಗಿ ಅಲ್ಲಿ ಬಿಡಬೇಡ್ರಿ. ಅಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳ್ತಾರೆ ಅವರು. ಒಳ್ಳೆಯ ವಿಷಯಗಳು ಕೇಳ್ರಿ. ಕಡ್ಕೊಂಡು ಮಳೆಯಪ್ಪ ಹ್ಯಾಂಗಿದ್ರು, ಶರಣಬಸಪ್ಪವ್ರು ಹ್ಯಾಂಗಿದ್ರು, ಈ ಸದ್ಯ ಏನು ಪುರಾಣ ಹೆಚ್ಚಾರ ಗೊಲಾಳೇಶ್ವರು ಅವರು ಹ್ಯಾಂಗಿದ್ರು, ಇಂಥವೆಲ್ಲ ತಾವು ತಲೆಗೆ ಹಾಕ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಾವೇನದ ತಮ್ಮ ಮುಂದಿನ ಜೀವನ ಸಾರ್ಥಕ ಮಾಡ್ಕೊಡ್ದು ಅಂತ ಹೇಳಿ. ಸಾಧಾರಣ ಇಲ್ಲಿ ನೋಡಿದ್ರೆ ಎಲ್ಲ ನಮ್ಮ ಅಕ್ಕ ತಂಗಿಯರು ಹೆಚ್ಚಾರ. ಆದ್ರೆ ನಮ್ಮ ಹಿಂದೆ ಇರೋರು ಅಣ್ಣವ್ರು ಏನದ ನಮ್ಮ ವಯಸ್ಸಿನವರು ಮನೆಗೆ ಯಾರು ಸೇರ್ಲಾರ್ದವ್ರು ಪಿರ್ಲಾರ್ದವ್ರು ಇಲ್ಲಿ ಭಾಳ ಮಂದಿ ಕಾಣ್ತಾರೆ. ಸಣ್ಣ ಮಂದಿ ಸಮಯ ಅದು, ಈಗ ಅವ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಯಾರ. ಅವರು ಕಾಲ ಇಷ್ಟು ದರಿದ್ರ ಆಗ್ಯದಪ್ಪ ಅಂತಂದ್ರೆ ಈಗ ನೋಡ್ರಿ, ಈಗ ಪುಷ್ಯನ ಮಳೆ ಇದ್ರೂ ಉಗಾದಿ ಹಬ್ಬ ಇದ್ದಾಗ ಉಗಾದಿ ಹಬ್ಬದ ಮುಂದೆ ಹೆಂಗೆ ಬಿಸಿಲದ ಹಂಗದ. ಯಾರಿಗೂ ಅದರ ಅರ್ಥ ಆಗಲ್ದು. ಇವತ್ತು ಸ್ವಾಮಿಗಳು ಇಲ್ಲೇ ಕಡ್ಕೋಳು ಮಲಯಾಳಪ್ಪನವರು, ಶರಣಬಸಪ್ಪನವರು ಇಲ್ಲಿ ನಮ್ಮ ಜಾಗದಾಗೆ ಹುಟ್ಟೋಗ್ಯಾರ. ಇಂಥ ಪವಿತ್ರ ಜಾಗದಾಗ ಏನೆಲ್ಲ ಈ ಕಾಲದಾಗ ನಡೀತಾವಪ್ಪ ಅಂತಂದ್ರೆ ಆ ಭಗವಂತನೇ ಬಲ. ಮೊನ್ನೆ ನಮ್ಮ ಶಿವರಾಜ್ ಪಾಲ್ರಿಗೆ ನಮಗೊಬ್ಬರು ದೋಸ್ತರಾಗಬೇಕು. ಅವ್ರದ್ದು ಲಗ್ನ ಇತ್ತು, ಎಲ್ಲಿ ಕಲಬುರ್ಗಿಯಾಗ ಲಗ್ನ ಇತ್ತು. ಆ ಹುಡುಗಿ ಗಂಡ ಕುಂತಿದ್ರು, ಜರ ದೂರ ಕುಂತಿದ್ರು. ನಾನು ಯಾಕಪ್ಪ ಮೊಮ್ಮಗಳು ಚಂದಾಳ ಹೆಂಗಳ ಅಂತ ಕೇಳಿದೆ. ಮೊಮ್ಮಗಳು ಅಗದಿ ಚಂದಾಡ್ರಿ ಶಿಸ್ತಾಡ್ರಿ ಮುತ್ತೆ ಅಂತ ಅಂದವ. ನಾನು ಅಲ್ಲಿಗೆ ಹೊರಗೆ ಹೋಗಿ ಬರೋದಕ್ಕೆ ಲಗ್ನ ಕ್ಯಾನ್ಸಲ್. ಅಲ್ಲೋ ಇನ್ನು ಈಗ 15 ನಿಮಿಷದಿಂದ ಮೊಮ್ಮಗಳು ಚಂದಾಳ ಅಂತಿದ್ದಿ, ಲಗ್ನ ಮಾಡ್ಕೋತೀನಿ ಅಂತಿದ್ದಿ. 5-6 ಸಾವಿರ ರೂಪಾಯಿದು ಕಾಯಿಪಲ್ಯ ತಂದಿರಿ, ಲಕ್ಷಾನ್ಗಟ್ಲೆ ಖರ್ಚು ಮಾಡಿರಿ. 1.5 ಲಕ್ಷಕ್ಕೆ ಇದು ಏನದ ಕಲ್ಯಾಣ ಮಂಟಪ ಹಿಡಿದ್ರಿ. ಅಗಳಕ್ಕೆ ಕ್ಯಾನ್ಸಲ್ ಅಂದ್ರೆ ಹೆಂಗೆ ಹೋಗಿ ಗತಿ ಹಂಗಂತಂದೆ. ಮುತ್ತ ಏನು ಮಾಡಿ ಕೇಳಿದ್ರಿ ಹುಡುಗಿ ಅಂತಂದ. ಎಲ್ಲ ಕಡೆ ಪರಿಸ್ಥಿತಿ ಹೆಣ್ಣು ಗಂಡು ಕಲ್ತು ಇಷ್ಟು ಕೆಟ್ಟದ ಕಾಲಪ್ಪ ಅಂತಂದ್ರೆ ಅದು ಭಗವಂತನೇ ಬಲ್ಲ. ಮುತ್ತವ್ರು ಹೇಳ್ತಾರೆ, ಇಲ್ಲಿ ಕುಂತಿರ್ತೀರಿ ಅದರ ನಮ್ಗೆ ವರ್ಣನ ಮಾಡ್ಲಪ್ಪ ಗತಿನೇ ಇಲ್ಲ ಅಂತ ಹೇಳ್ಕ್ಯಾರ. ಅವ್ರು ಕಂಡಪಟ್ಟು ನಮ್ಗೆ ವರ್ಣನ ಮಾಡಿ ಹೋಗ್ತಾರೆ. ಅವು ಹಿಂಗದ ಹಂಗದ, ನೀವು ಸದ್ಭಕ್ತರು ಹಂಗೆ ಹಿಂಗಂತ ಹೇಳ್ತಾರೆ. ಖರೆ ಅಂದ್ರೆ ನನಗೆ ನೋಡಿದ್ರೆ ಈಗಿನ ಜಗತ್ತದ ಆಟ ನೋಡಿದ್ರೆ ಭಯ ಬರ್ತದೆ. ಎಲ್ಲಿ ನೋಡಿದ್ರೆ ಅದೇ. ಮೊದಲ ಸಾಧಾರಣ ನಮ್ಮ ತಾಯಿದವರು 3 ನಮ್ಮ ಅಪ್ಪದೇವರು ಅಣ್ಣತಮ್ಮದೇವರು 3, ಒಬ್ಬರು ಶ್ರೀಮಂತರಿದ್ದರು, ಒಬ್ಬರು ಬಡವರಿದ್ದರು. ನಾವು 3 ನಮ್ಮ ತಾಯಂದಿರು ಅವರೆಲ್ಲ ಒತ್ತಡಿಗೆ ಕುಂತು ಊಟ ಮಾಡ್ತಿದ್ರು. ಅವ್ರ ಮನೆ ರೊಟ್ಟಿ, ಇವ್ರ ಮನೆ ರೊಟ್ಟಿ, ಇವ್ರ ಮನೆ ಪಲ್ಯ, ಅವ್ರ ಮನೆ ರೊಟ್ಟಿ ತೊಗೊಂಡು ಚಂದಾಗೆ ಕುಂತು 3 ಏನದ ಊಟ ಮಾಡ್ತಿದ್ರು. ಎಷ್ಟು ಅನ್ನೋನ್ನೇ ಅವ್ರ ಭಾವನೆ ಇತ್ತು. ಈಗ ನೋಡ್ರಿ, ಅವು ಮನ್ಯಾಗ ಆ ಒಂದ್ರ ಮಾರಿ ಈ ಕಡೆ ಇರ್ತದೆ, ಒಂದ್ರ ಮಾರಿ ಈ ಕಡೆ ಇರ್ತದೆ. ಗಂಡ ಹೇಳ್ತೀನಿ ಒತ್ತಡಿ ಕುಂತು ಚಂದ ಮಾತಾಡೋಲ್ಲ, ಕುಂದ್ರದಲ್ಲ. ಅತ್ತಿ ಸೊಸೆ ಅಂಕಾರ ದೇವರೇ ಬಲ್ಲದ. ಇಷ್ಟು ಮಂದಿ ಮುತ್ತವ್ರು ಹೇಳೋರು ಈಗೇನೋ ಹರಾಜು ಗಿಡ್ದಂಗ. ಇಷ್ಟು ಮಂದಿಯಾಗ ನೀವು ಕೈ ಎತ್ರಿ ಯಾರು ಅತ್ತಿ ಸೊಸೆ ತಂದು ಎದರ ಬೆದರ ಕುಂತ ನಡೆದ ಊಟ ಮಾಡ್ತೀವಿ ಅಂತ ಇಲ್ಲಿ ಬಂದು ಯಾರೇ ಹೇಳ್ರಿ ನೋಡಮ್ಮ. ನಾವು ಅವ್ರಿಗೆ ಬಹುಮಾನ ಕೊಡ್ತೀವಿ. ಇಲ್ಲೇ ಇಲ್ಲ, ಸಾಧ್ಯನೇ ಇಲ್ಲ. ಕಾಲ ಅಷ್ಟು ಬದಲಾವಣೆ ಆಗ್ಯದ. ನಾನು ಬೆಂಗಳೂರಿಗೆ 1 ತಿಂಗಳಿಂದ ನನ್ನ ಹೆಂಡತಿಗೆ ಕರ್ಕೊಂಡು ಹೋಗಿದ್ದೆವು, ಕಣ್ಣು ಆಪರೇಷನ್ ಕರ್ಕೊಂಡು ಹೋಗಿದ್ದೆವು. ಒಬ್ಬರು ನನ್ನಷ್ಟೇ ವಯಸ್ಸಾದವರು 80-85 ವರ್ಷದವರು ಅಜ್ಜ ಅಜ್ಜಿ ಬಂದು ನಮ್ಮ ಬಗಲಾಗ ಕುಂತರು.
ಏನಪ್ಪ ಗೌಡ್ರೆ ಹ್ಯಾಂಗ ನಾವು ಅವ್ರ ಸಂಸಾರ ಕೇಳಿದೆವು, ನಾವು ಇವ್ರ ಸಂಸಾರ ಕೇಳಿದೆವು. ಕೇಳಿದಾಗ ಏನಪ್ಪ ನಿನಗೆ ಸರ್ ನಮ್ಗೆ ಏನದ ಮೊಮ್ಮಕ್ಕಳು ಏನದ 10-15 ಇನ್ನೂ ಲೆಕ್ಕ ಇಲ್ಲ ಅಂತ ಹೇಳಿದೆ ನಾನು. ಮತ್ತು ಅವ್ರಿಗೆ ಕೇಳಿದೆ, ಮುತ್ತೆ ಕೇಳಿದ ನನಗೆ 2 ಹೆಣ್ಣವ್ರಿ ಅಂತಂದ. ಮತ್ತು ನಿಮ್ಮದು ಹ್ಯಾಂಗ್ರಿ ಅಂತಂದ. ಅವು 2 ಹೆಣ್ಣು ಏನದಾಗ ಅಮೇರಿಕ ಕೊಟ್ಟಿನ್ರಿ, ಅಲ್ಲೇ ಅವು ನನಗೆ ಫೋನ್ ಮಾಡಬೇಡ, ನೀ ಸತ್ತರೆ ನನಗೆ ಹೇಳಿ ಕಳಿಸ್ಬೇಡ, ನಿನ್ನ ಆಸ್ತಿ ಯಾರು ಸುಡುಗಾಡ್ದವ್ರಿಗೆಲ್ಲ ಮಾಡು, ನಮ್ಮ ಸಂಕಟ ಮಾತಾಡ್ಬೇಡ ಅಂತ ಹೇಳವ್ರಿ. ನಾನು ಹಣೆವರಿ ಹಿಂಗದಂದ ಮುತ್ತೆ. ಕೊಟ್ಟಿಗಟ್ಟಲೆ ಆಸ್ತಿ ಅಲ್ಲ, ಮುಪ್ಪಿನ ಕಾಲಕ್ಕೆ ನೋಡೋರು ಯಾರೂ ಇಲ್ಲ. ಭಾಳ ಮಂದಿ ವಯಸ್ಸಾದವರೆಲ್ಲ ಇವತ್ತೆಲ್ಲ ಅನಾಥಾಶ್ರಮದಾಗ ಬಡವರಿಲ್ಲ, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ವಿದ್ಯಾವಂತರ ಮಕ್ಕಳು ಅನಾಥಾಶ್ರಮದಾಗ ಇವತ್ತು ಕೂಳು ಕಾಣೋದಿಲ್ಲ. ಇಂಥ ಸ್ಥಿತಿ ಅದ. ಅದಕ್ಕೆ ದಯಮಾಡಿ ತಾಯಂದಿರ ನಿಮ್ಮ ಕೈಕಾಲು ಹಿಡ್ಕೊಂಡು ಹೇಳ್ತೀನಿ, ಸ್ವಲ್ಪ ಇವು ಯಾವರ ಕುಡಿದು ಬಂದು ಗಂಡದವ್ರಿಗೆ ಅವಕ್ಕೆ ಏನದ ಎಪ್ಪ ಅಂತ ಊಟ ಹಾಕ್ಬೇಡ್ರಿ. ನೀವು ಮೊದಲ ಒಂದು ಬಾರಿಸಿ ಮುಂದೆ ಈ ಇನ್ನೊಂದು ವರ್ಷಕ್ಕೆ ಅಂತ ಬರೋ ಕಾರ್ಯಕ್ರಮದೊಟ್ಟಿಗೆ ಎಷ್ಟು ಮಂದಿ ನಿಮ್ಮಿಂದ ಬಿಟ್ಟಾರ, ನಿಮ್ಮ ಏಟಿಗೆ ಬಿಟ್ಟಾರ ಅವರು ಅಂತ ಇದ್ರಾಗ ಬರ್ಸ್ಬೇಕು ನೀವು. ಅಂದಾಗ ನನಗೆ ಸಮಾಧಾನ ಆಗ್ತದೆ. ಈಗ 10-9 ಸಮಯ ಆಗ್ಯದ. ಪುರಾಣಿಕರ ರಗಡಿ ಹೇಳೋರದ, ನಮ್ಮ ಕಡ್ಕೊಂಡು ಮುತ್ತವ್ರು ಹೇಳೋರದ. ಇದ್ರಾಗ ನಾವು ರಾಜಕೀಯ ಮಂದಿ ಒಂದು ನಮೂನಿ ಹೇಳ್ದ ಯಾರಿಗಾರೆ ಇದು ಮಾಡ್ಕೊತ ಹೋಗೋರು ನಾವು. ಈಗ ಮತ್ತು ನಿಮಗೂ ನಾವು ಏನ್ರಿ ಹೆಚ್ಚು ಕಡಿಮೆ ಮಾತಾಡಿದಪ್ಪರ ಈ 9-10 ಸಮಯಕ್ಕೆ ಹಿಂಗೆ ಯಾಕೆ ಮಾತಾಡ್ಲಕೈತಾನ ಅಂತ ಹೇಳ್ಕರೆ ಅಕ್ಕ ತಂಗಿದಾರೆ ನೀವೇನು ಕೆಟ್ಟ ತಿಳ್ಕೊಬೇಡ್ರಿ. ಏನಿಲ್ಲ ನೋಡ್ರಿ, ಈಗ ಯಾವಕ್ಕೂ ಅಣ್ಣದೇರಿಗೆ ಹೇಳಲ್ಲ, ತಮ್ಮದೇರಿಗೆ ಹೇಳಲ್ಲ, ತಂದಿಗೆ ಹೇಳಲ್ಲ, ತಾಯಿಗೆ ಹೇಳಲ್ಲ. ಎಡ್ರಾಮ್ಜೆ ಸಂತ್ಯಾಗ ಬಂದುವನ ಒಂದು ಏನದ ಎಲ್ಲ ಒಟ್ಟು ಏನದ 200 ರೂಪಾಯಿದಾಗ ಸಿಗ್ತಾವೆ, ಕರ್ಮಣಿ ಸಿಗ್ತಾವೆ, ಕುಂಕುಮ ಸಿಗ್ತಾವೆ, ಕಾಲು ಚೈನ್ ಸಿಗ್ತಾವೆ. ತೊಗೊಂಡು ಹೋಗೋದು, ಕಡ್ಕೊಂಡು ಹಳದಾಗ ಹೋಗೋದು, ಎಲ್ಲರೂ ಜಾಲಿ ಬರಿ ನಿಂತಿರೋದು, 2 ಕಲ್ತ್ಕರೆ ಕಟ್ಟಿಬಿಡೋದು. ಮುಂದೆ 15 ದಿನದಾಗ ಅದು ಒತ್ತಟಿ ಇದು ಒತ್ತಟಿ. ತಂದೆ ತಾಯಿದಾರ ಹಣೆ ಬರ ದೇವರೇ ಬಲ್ಲ. 190 ಸಂಸಾರಗಳು ಕೆಟ್ಟವ, 190 ಸಂಸಾರ ಹೈರಾಣದಾಗವ. ಆದ್ದರಿಂದ ತಾಯಂದರೆ ತಾವಾದರೂ ಹಿರಿಯರಿರಿ, ನಿಮ್ಮ ಮಕ್ಕಳಿಗೆ ಏನೇ ವಿದ್ಯಾವಂತರಾಗಲಿ ಏನೇ ಆಗಲಿ ಅವರಿಗೆ ಗೌರವಯುತವಾಗಿ ಮಾನವೀಯ ದೃಷ್ಟಿಯಿಂದ ನಿಮ್ಮ ತಂದೆ ತಾಯಿಗೆ ನೋಡ್ರಿ, ಚೆಂದಾಗಿ ಅತ್ತಿ ಮಾವಿಗೂ ನೋಡ್ರಿ, ಹಿರಿಯರಾದರಿಗೆ ನೋಡ್ರಿ, ಮಕ್ಕಳನ್ನ ಒಳ್ಳೆಯ ರೀತಿಯಿಂದ ಬೆಳೆಸಿರಿ. ನಿಮ್ಮ ಹೆಣ್ಣುಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಬೆಳೆಸಿರಿ, ಒಳ್ಳೆಯ ಸಂಪ್ರದಾಯದಿಂದ ಬೆಳೆಸಿರಿ. ಅವ್ರು ಏನು ವಿದ್ಯಾವಂತರು ಏನು ಸಂಬಂಧ ಇಲ್ಲ. ಈಗ ಏನು ವಿದ್ಯಾವಂತರಾದರೂ ನಿಮಗೆ ಸಂಪ್ರದಾಯ ಚಲೋ ಇತ್ತಪ್ಪ ಅಂತಂದ್ರೆ ನಿಮಗೆ ಮುಪ್ಪಿನ ಕಾಲಕ್ಕೆ ನಿಮಗೆ ಏನದ ಒಳ್ಳೆತನದಿಂದ ನಿಮ್ಗೆ ಊಟ ಅದಕ್ಕೆ ಏನದ ಅನುಕೂಲ ಆಗ್ತದ. ಅದಕ್ಕೆ ತಾವೆಲ್ಲ ಏನದ ದಯಮಾಡಿ ಪುರಾಣ ಕೇಳಿ ಹೋಗೋದ್ರಿಂದ ಏನೂ ಅರ್ಥ ಇಲ್ಲ. ಪುರಾಣ ಕಿವ್ಯಾಗ ಇಟ್ಕೋಬೇಕು, ಕಿವ್ಯಾಗ ಹಾಕೋಬೇಕು. ಮನೆಗಿಲ್ಲಿ ಪುರಾಣ ಕೇಳಿ ಹೋಗಿ ಅಲ್ಲಿ ಬಿಡಬೇಡ್ರಿ. ಅಲ್ಲಿ ಒಳ್ಳೆಯ ವಿಷಯಗಳನ್ನು ಹೇಳ್ತಾರೆ ಅವರು, ಒಳ್ಳೆಯ ವಿಷಯಗಳು ಕೇಳ್ರಿ. ಕಡ್ಕೋಡು ಮಳೆಯಪ್ಪ ಹ್ಯಾಂಗಿದ್ರು, ಶರಣಬಸಪ್ಪವ್ರು ಹ್ಯಾಂಗಿದ್ರು, ಈ ಸದ್ಯ ಏನು ಪುರಾಣ ಐತಾರ ಗೊಲಾಳೇಶ್ವರು ಅವರು ಹ್ಯಾಂಗಿದ್ರು, ಇಂಥವೆಲ್ಲ ತಾವು ತಲೆಗೆ ಹಾಕ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಾವೇನದ ತಮ್ಮ ಮುಂದಿನ ಜೀವನ ಸಾರ್ಥಕ ಮಾಡ್ಕೊಡ್ದು ಅಂತ ಹೇಳಿ ನನಗೊಂದು 4 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟೋದಕ್ಕೆ ನಾವೆಲ್ಲ ಜಮಾಸಿ ಹೇಳೋ ಮಂದಿ ಅಲ್ಲ. ಕುತ್ತಿಗೆ ಮಠ ಇಲ್ಲಿ ಒಳಗೊಂದು ಇಟ್ಕೊಂಡು ಹೊರಗೊಂದು ಇಟ್ಕೊಂಡು ಮಾತಾಡೋ ಮಂದಿ ಅಲ್ಲ. ನಾವೇನಿದ್ದು ಸೀದಾ ನೀವು ಹೌದಾರೇನ್ರಿ ಅಲ್ಲರೇನ್ರಿ, ನಮಗೇನು ತಿಳಿತದ ಈ ಇದ್ರೊಳಗೆ ಏನು ಜನ ಹೆಂಗದ, ಈ ಜನದ್ದು ನನಗೇನದ ಎಷ್ಟು ಒಂದು ಎಳ್ಳಷ್ಟು ಪಸಂದಿಲ್ಲ. ಈ ಜನದ ಇದಕ್ಕಾಗೆ ದೇವರ ಮಳೆ ಬೆಳೆ ಒಂದಕ್ಕೊಂದು ಸಂಬಂಧ ಎಲ್ಲ ಸೂತಿಲ್ಲ. ನಮ್ಮ ಸಂಸಾರ ಹೆಂಗಾಗ್ಯಾವ ಹಾಗೆ ಮಳೆ ಬೆಳೆ ಎಲ್ಲರ ಮನೆಗೆ ಹಣೆ ಬರ. ನನ್ನ ಮನೆ ಹಿಡ್ಕೊಂಡು ಹೇಳ್ತೀನಿ ನಿಮಗೆ, ಎಲ್ಲರ ಕಣ್ಣಿಗೆ ಭಯಂಕರ ಕಾಣ್ತೀವಿ. ಮಲ್ನಾಥಗೌಡ ಭಾರಿ ಗಂಡಾಪಡಿ, ಇವನವನು 100 ಎಕರೆ ಅವ ಜಮೀನವ, ದೊಡ್ಡ ಶ್ರೀಮಂತ, ನಾವು ಒಬ್ಬನೇ ಮಗ, ಭಾರಿ ಆರಾಮಿರ್ಬೋದು ಅಂತಾನ. ಎಲ್ಲರ ಮನೆಗೆ ಒಂದು ಮಗರೇ ಕೋಡಿರ್ತದ, ಹೆಣ್ತಾರೆ ಕೋಡಿರ್ತದ, ಅತ್ತೆರೇ ಕೋಡಿರ್ತದ, ಸೊಸೆಯರೇ ಕೋಡಿರ್ತದ. ಹೀಗೆ ಎಲ್ಲರ ಮನೆಗೆ ಇದ್ದುವೇ ಅವು. ಅದಕ್ಕೆ ನಿಮ್ಮ ಮನೆಗೂ ಇರ್ತಾವೆ ಅವು. ಯಾರು ಮುಂದೆ ಹೇಳಕ್ಕೆ ಬರಲ್ಲ. ನಿಮ್ಮ ಇದ್ದ ಮನ್ಯಾಗ ಇದ್ದದ್ರೊಳಗೆ ತಿದ್ದುಕೊಂಡು ತಾವೇನದ ಒಳ್ಳೆಯ ಜೀವನ ನಡೆಸಲಕ್ಕ ಆ ಸಿದ್ದರಾಮೇಶ್ವರು ತಮಗೆಲ್ಲರಿಗೆ ಆಶೀರ್ವಾದ ಮಾಡಲಂತ ಹೇಳಿ ನಾನು 40 ವಯಸ್ಸು ಮುಗಿಸುತ್ತೇನೆ.
ಜೈ ಹಿಂದ್, ಜೈ ಕರ್ನಾಟಕ. ಸಮಾಜದ ವಾಸ್ತವ ಪರಿಸ್ಥಿತಿಯನ್ನು ತಿಳಿಸಿರುವ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಮಲ್ಲಿನಾಥಗೌಡ ಪಾಟೀಲ್ ಯಲಗೋಡ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದಿನ